ರಾಜ್ಯದಲ್ಲಿ 18 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸೀಟ್ ಬ್ಲಾಕಿಂಗ್ ದಂಧೆ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ ಶೋಧವನ್ನು ಮಾಡಿದ್ದಾರೆ. ಎಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ದಾಳಿಯಾಗಿದೆ. ದೊಡ್ಡ ಆರೋಪ ಕೇಳಿಬಂದಿತ್ತು ಸೀಟ್ ಬ್ಲಾಕಿಂಗು. ಬೆಂಗಳೂರಿನ BMS ಆಕಾಶ್ ಎಂಜಿನಿಯರಿಂಗ್ ಕಾಲೇಜಿನ ಮೇಲೆ ದಾಳಿಯಾಗಿದೆ. ಇಡಿ ಅಧಿಕಾರಿಗಳದ್ದು 2 ಕಾರುಗಳಲ್ಲಿ ಬಂದಿದ್ದಾರೆ. 5 ಅಧಿಕಾರಿಗಳು ಈ ದಾಳಿಯನ್ನು ನಡೆಸಿದ್ದಾರೆ. ಒಂದು ಸೀಟ್ಗೆ 60 ಲಕ್ಷ ಪಡೆದು ಸೀಟ್ ಬ್ಲಾಕಿಂಗ್ ಮಾಡ್ತಾ ಇದ್ದಾರಂತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿಬ್ಬಂದಿ ಕೂಡ ಭಾಗಿಯಾಗಿರೋದು ಸಾಬೀತಾಗಿದೆ. ಅಕ್ರಮ ಹಣದ ವ್ಯವಹಾರದ ಶಂಕೆ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಈಗ ಇತ್ತೀಚೆಗೆ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜು ಪರಮೇಶ್ವರ್ ಒಡೆತನದ್ದು, ಅಲ್ಲಿಗೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ನಿಮಗೆ ನೆನಪಿರಬೇಕು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಸೀಟ್ ಬ್ಲಾಕಿಂಗ್ ವಿಚಾರ ಮತ್ತು ಅಕ್ರಮ ಹಣ ವರ್ಗಾವಣೆ ಲಕ್ಷಗಟ್ಟಲೆ, ಒಂದೊಂದು ಸೀಟ್ಗೆ 60-60 ಲಕ್ಷ ಕೊಟ್ಟು ಬ್ಲಾಕ್ ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಇಡಿ ಅಧಿಕಾರಿಗಳು ಈ ರೀತಿ ಕಾಲೇಜುಗಳ ಮೇಲೆ ರೇಡ್ ಮಾಡೋದು ನಾನಂತೂ ತುಂಬ ಅಪರೂಪ ನೋಡಿರ್ತಕ್ಕಂಥದ್ದು. ಇಡಿ ಅವರು ಇಂಟರ್ಫಿಯರ್ ಆಗಿರೋದು ಯಾಕೆ, ಏನಿದೆ ಡೀಟೇಲ್ಸ್ ಈ ವಿಚಾರದಲ್ಲಿ? ಅರವಿಂದ್, ಇವತ್ತು ಬೆಳಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರಾಜ್ಯದಲ್ಲಿ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಸುಮಾರು 18 ಕಾಲೇಜುಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಶೋಧವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ನಾವೀಗ ತೋರಿಸ್ತಿರೋ ಕಾಲೇಜ್ ಏನಿದೆ, ಇದು ಬೆಂಗಳೂರಿನ ಬಸವನಗುಡಿಯ BMS ಇಂಜಿನಿಯರಿಂಗ್ ಕಾಲೇಜ್. ಇಲ್ಲೂ ಕೂಡ ಬೆಳಗ್ಗೆ 6 ಗಂಟೆಗೆ ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಇಡಿ ಅಧಿಕಾರಿಗಳು ಬಂದು ಇದೀಗ ಅಡ್ಮಿನ್ ವಿಭಾಗದಲ್ಲಿ, ಆಡಳಿತ ವಿಭಾಗದಲ್ಲಿ ಒಂದಷ್ಟು ದಾಖಲಾತಿಗಳನ್ನು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇಡಿ ಅವರು ಈ ರೀತಿಯಾಗಿ ರೇಡ್ ಮಾಡಿದ್ದಾರೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ, ಈ ಹಿಂದೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿತ್ತು. ಅದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ನಡೆಸ್ತಕ್ಕಂತಹ ಈ ಒಂದು ಎಕ್ಸಾಮ್ ಏನಿದೆ, ಅಂದರೆ ಈ ಇಂಜಿನಿಯರಿಂಗ್ ಸೀಟ್ಗಳ ಸಂಬಂಧ ನಡೆಸ್ತಕ್ಕಂತಹ CETಯಲ್ಲಿ ಯಾರು ಒಳ್ಳೆ ಮಾರ್ಕ್ಸನ್ನು ತೆಗೆದಿರ್ತಾರೋ ಅಂಥವ್ರಿಗೆ ಸಿಗೋದಿಲ್ಲ, ಅಥವಾ ಯಾರು ಈ ರೀತಿಯಾಗಿ ಬ್ಲಾಕನ್ನು ಮಾಡಿಕೊಂಡು ಅಕ್ರಮವಾಗಿ ಸೀಟ್ಗಳನ್ನು ಪಡೆದುಕೊಳ್ತಿದ್ರು, ಆ ವಿಚಾರವಾಗಿ FIR ದಾಖಲಾಗಿತ್ತು. ಅದಾದ ಬಳಿಕ ಸೈಬರ್ ಪೊಲೀಸರು ಅದರ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿದರು. ಆದರೆ ವ್ಯಾಪ್ತಿ ಏನಿದೆ ತುಂಬ ದೊಡ್ಡದಿದೆ. ಸುಮಾರು 60ರಿಂದ 70 ಲಕ್ಷಕ್ಕೆ ಒಂದೊಂದು ಸೀಟ್ಗಳನ್ನು ಮಧ್ಯವರ್ತಿಗಳ ಮುಖಾಂತರ ಬ್ಲಾಕ್ ಮಾಡ್ಕೊಳ್ತಿದ್ರು. ಯಾರೋ ದುಡ್ಡಿರೋನು ಬಂದು ಸೀಟನ್ನು ತೆಗೆದುಕೊಂಡ್ರೆ ಓದಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು? ಹೀಗಾಗಿ ಈ ಕಬಂಧ ಬಾಹು ಏನಿದೆ ಇದು ರಾಜ್ಯಾದ್ಯಂತ ವ್ಯಾಪಿಸಿದೆ ಅನ್ನೋ ನಿಟ್ಟಿನಲ್ಲಿ, ಮತ್ತೆ ಒಂದೊಂದು ಸೀಟ್ಗೆ 60ರಿಂದ 70 ಲಕ್ಷ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದು ಕೋಟ್ಯಾಂತರ ರೂಪಾಯಿ ಹಣವನ್ನು ಮುಟ್ಟುತ್ತೆ. ಮತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡ್ತಿರ್ತಾರೆ. ಹೀಗಾಗಿ ಇದರ ವ್ಯಾಪ್ತಿ ದೊಡ್ಡದಿದೆ. ಮತ್ತೆ ಇಲ್ಲಿ ಸಾಕಷ್ಟು ಅಕ್ರಮದ ಹಣ ವರ್ಗಾವಣೆಯಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅಧಿಕೃತವಾಗಿ ಇಡಿ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿರೋದು. ಹೀಗಾಗಿಯೇ ಇಡಿ ಅಧಿಕಾರಿಗಳು ಒಂದಷ್ಟು ಕಾಲೇಜುಗಳಲ್ಲಿ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಇವರ ಹಿಂದಿನ ವರ್ಷದ ಒಂದಷ್ಟು ದಾಖಲಾತಿಗಳು, ಅಡ್ಮಿನ್ ವಿಭಾಗದಲ್ಲಿ ಅಥವಾ ಅಡ್ಮಿಷನ್ ಮಾಡ್ಕೊಳ್ತುವಂತಹ ಸಂದರ್ಭದಲ್ಲಿ ಯಾರ್ಯಾರನ್ನ ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಲಾಗಿತ್ತು, ಅದು KEA ರಿಸಲ್ಟ್ ಇಂದ ಎಷ್ಟಾಗಿದೆ, CET ರಿಸಲ್ಟ್ ಪ್ರಕಾರ, ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಕೋಟಾ ಎಷ್ಟು, ಹೀಗೆ ಒಂದಷ್ಟು ದಾಖಲಾತಿಗಳನ್ನ ಹುಡುಕಾಟವನ್ನು ನಡೆಸಿ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿರೋದು. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮೂರ್ತಿ. ಒಟ್ಟಾರೆ ಇವಾಗ ಹಣ ವರ್ಗಾವಣೆ ಅಂತಕ್ಕಂಥದ್ದು, ಸೀಟ್ ಬ್ಲಾಕಿಂಗ್, ಲಕ್ಷ ದುಡ್ಡು ಕೊಟ್ಟು ಸೀಟ್ ಬ್ಲಾಕ್ ಮಾಡೋದು, ಪಾಪ ಪ್ರಾಮಾಣಿಕವಾಗಿ ಓದಿ CET ರ್ಯಾಂಕಿಂಗ್ ತೊಗೊಂಡಂತಹಂಥವ್ರಿಗೆ ಕೌನ್ಸಿಲಿಂಗ್ನಲ್ಲಿ ನಿಮಗೆ ಅದು ವೇಕೆನ್ಸಿ ತೋರಿಸೋದೇ ಇಲ್ಲ, ವೇಕೆಂಟ್ ಸೀಟೇ ತೋರಿಸೋದೇ ಇಲ್ಲ. ಯಾಕೆಂದರೆ ಇವರು ಬ್ಲಾಕ್ ಮಾಡಿ ಹಾಕಿರ್ತಾರೆ ದುಡ್ಡು ತೊಗೊಂಡು. ಅದರಿಂದ ಪ್ರಾಮಾಣಿಕವಾಗಿ ಓದಂತಹ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೆ, ಜೊತೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗ್ತಾ ಇದೆ ಅಂತ ಇಡಿ ಅಧಿಕಾರಿಗಳು ಈಗ ಇಲ್ಲೆಲ್ಲ ದಾಳಿಯನ್ನು ಮಾಡಿದ್ದಾರೆ.